नोकरी कायम ठेवणे यासह विविध मागण्या पूर्ण करण्यासाठी गुरुवारी नागरी कामगार संघटनेने सुवर्ण गार्डनजवळ निदर्शने आयोजित केली आणि मंत्री रहीम खान यांच्याकडे निवेदन सादर केले. सरकारकडून थेट वेतन भरणा आणि कायम नोकरीसाठी मागणी करणाऱ्या पाणीपुरवठा कर्मचाऱ्यांनी सातत्याने निदर्शने करून सरकारकडे विनंती केली, तरीही आतापर्यंत आमच्या मागण्या पूर्ण झाल्या नाहीत असे त्यांनी म्हटले. ಕರ್ನಾಟಕ ರಾಜ್ಯದಲ್ಲಿ ಪುರಸಭೆಯ ನೀರು ಸರಬರಾಜು ಮಾಡುವಂಥ ನೌಕರರಿಗೆ ಇಲ್ಲಿವರೆಗೂ ಅವರು ನೇರ ಪಾವತಿ ಆಗದೇ ಸಂಬಳ ಏಜೆನ್ಸಿ ಮೂಲಕ ಹೋಗ್ತಾ ಇರೋಂಥ ನೋವನ್ನು ಹೇಳ್ಕೊಂಡ್ರು. ನಮ್ಮ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯವರೆಲ್ಲ ಭಾಳಷ್ಟು ಜನ ಇದ್ದಾರೆ. ಸುಮಾರು 6,000 ಜನ. ಮಾನವೀಯತೆ ದೃಷ್ಟಿ ಏನು ಅಂತಂದರೆ ಅವ್ರು ಕೆಲವರೆಲ್ಲ 30 ವರ್ಷದಿಂದ ಕೆಲಸ ಮಾಡ್ತವ್ರೆ, ಕೆಲವರು ರಿಟೈರ್ಮೆಂಟ್ ಬಂದುಬಿಟ್ಟಿದ್ದಾರೆ, ಕೆಲವರು ರಿಟೈರ್ಮೆಂಟ್ ಆಗಿಬಿಟ್ಟಿದ್ದಾರೆ. ಅವ್ರ ಜೀವನ 15,000ದಲ್ಲಿ ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಹೇಗಾದರೂ ಮಾಡಿ ಸರ್ಕಾರದ ವತಿಯಿಂದ ಹಿಂದೆ ಕಾನೂನುಗಳಲ್ಲಿ ಮಾಡೋಂಥ ಸಂದರ್ಭದಲ್ಲಿ ಇವ್ರಿಗೆಲ್ಲರಿಗೂ ತೆಗೆದುಕೋಬೋದು, ಆರ್ಥಿಕ ಹೊರೆ ಇಲ್ಲ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಹಿಂದಿನ ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡಿರೋಂಥದ್ದು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಸರ್ಕಾರದಲ್ಲಿ ಈಗ ಅವರು ನಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ನಾನು ನಮ್ಮ ಪೌರಾಡಳಿತದ ಮಂತ್ರಿಗಳಾದಂಥ ರೈಮಣ್ಣ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ಸಹ ಬಂದು ಇವತ್ತು ಸರ್ಕಾರ ನೌಕರರ ಒಂದು ಕಷ್ಟಗಳನ್ನು ಕೇಳಿಕೊಂಡು ಯಾವ ರೀತಿ ಮಾಡೋವಂಥದ್ದು ಆರ್ಥಿಕ ಹೊರೆ ಆಗದಲ್ಲೇ ಈ ರೀತಿಲಿ ಅದನ್ನು ಯಾವ ರೀತಿ ದಾರಿ ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಇವತ್ತು ನಿಮಗೆಲ್ಲ ಗೊತ್ತಿದ್ದಂತೆ ಬಡವರ ಜೊತೆ, ದೀನ ದಲಿತರ ಜೊತೆ, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಎಲ್ಲ ವರ್ಗದ ಜನರ ಜೊತೆ ಸ್ಪಂದಿಸುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದರ ಒಂದು ಸಾಕ್ಷಿ ಇವತ್ತು ತಕ್ಷಣವೇ ನಮ್ಗೆ ಗೊತ್ತಾದ ತಕ್ಷಣವೇ 10 ನಿಮಿಷದಲ್ಲಿ ಮಂತ್ರಿಯವರು ಬಂದು ಇವರ ಸಮಸ್ಯೆಗಳನ್ನು ಕೇಳೋವಂಥ ಒಂದು ಪದ್ಧತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಬಲ್ಲೆ ನಾನು. ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಸರ್, ರಾಜ್ಯದಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದ ಜಗಳ ಇಲ್ಲ, ನಾಯಕತ್ವದ ಬದಲಾವಣೆಯೂ ಕೂಡ ಇಲ್ಲ ಅಂತಂದು ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೆ ಮುನ್ನೆಲೆ ತಂದಿದ್ದಾರೆ ಈ ವಿಚಾರ. ನಾನು ಒಂದು ಮಾತು ಹೇಳ್ತೇನೆ, ನಮ್ಮಲ್ಲಿ ಗೊಂದಲ ಅಂತೂ ಇಲ್ಲ. ಇವತ್ತು 2 ಕಣ್ಣುಗಳ ಥರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಸರ್ಕಾರದ ಒಂದು ದೊಡ್ಡ ಸವಾಲುಗಳನ್ನು ಎದುರಿಸ್ಕೊಂಡು ಸಮರ್ಥವಾಗಿ ನಿಭಾಯಿಸ್ತವ್ರೆ. ಸೊ ಒಂದದು. ಎರಡನೇದು, ಇದು ನಿಮಗೆಲ್ಲ ಗೊತ್ತಿದ್ದಂತೆ ಈ ಸಣ್ಣ ಪುಟ್ಟ ಏನು ವಿಚಾರಗಳು ನಿಮ್ಮಲ್ಲಿ ನಡೀತಾ ಇರೋಂಥದ್ದನ್ನು ಯಾವುದೇ ಕಾರಣಕ್ಕೂ ಆಂತರಿಕ ಪಕ್ಷದ ನಿಲುವುಗಳನ್ನು ನಾವು ಮೀಡಿಯಾ ಮೂಲಕ ನಾವು ಪಬ್ಲಿಕ್ಕಲ್ಲಿ ಮಾತಾಡಕೂಡ್ದು ಅನ್ನೋದನ್ನು ನಾವು ಶಿಸ್ತಿನ ಸಿಪಾಯಿಯಾಗಿ ಪಾಲಿಸಬೇಕು. ಸೊ ಆ ವರಿಷ್ಠ ಜವಾಬ್ದಾರಿಗಳನ್ನ ನಾವು ಯಾರೂ ತೆಗೆದುಕೋಬಾರ್ದು. ಸೊ ಅದಕ್ಕೆ ನಾನು ಸೀಮಿತ ಆಗಿದ್ದೇನೆ. ಸೊ ಇವತ್ತೇನು ನಾವೆಲ್ಲ ಒಂದು ಕುಟುಂಬ ಥರ ಹೋಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಇದ್ದೇವೆ. ಹೈಕಮಾಂಡೇ ಹೇಳಿದೆ ಅಂತ ಹೇಳ್ತಿದ್ದಾರೆ ಸರ್, ನಾಯಕತ್ವ ಬದಲಾವಣೆ ನಮ್ಮನ್ನಿಲ್ಲ, ಹೈಕಮಾಂಡ್ ಅವ್ರನ್ನೇ ಕೇಳಬೇಕು. ಆಯ್ತು ಸರ್ ಇಲ್ಲಿ ಸ್ಟ್ರೈಕ್ನಲ್ಲಿ ನಾನು ರಂಗ ಸಾಹೇಬರು ಇಲ್ಲಿ ಬಂದಿದ್ದೆವು. ಯಾಕಂದರೆ ಸುಮಾರು ವರ್ಷದಿಂದ ವಾಟರ್ಮ್ಯಾನ್ದು ಸಮಸ್ಯೆ ಇತ್ತು. ಅವರಿಗೆ ಅವ್ರದ್ದು ಡಿಮ್ಯಾಂಡ್ ಏನು ಡೈರೆಕ್ಟ್ ಪೇಮೆಂಟ್ ಗೌರ್ಮೆಂಟ್ಲಿಂದ ಡಿಪಾರ್ಟ್ಮೆಂಟ್ಲಿಂದ ಕೊಡಬೇಕಂತ ಅವ್ರದ್ದು ಡಿಮ್ಯಾಂಡ್ ಇದೆ. ಇನ್ನೂ ಒಂದು ಅವ್ರ ಡಿಮ್ಯಾಂಡ್ ಹೇಳಿಲ್ಲ, ಆದರೂ ಅವರಿಗೆ ಇನ್ಶೂರೆನ್ಸ್ ಬೇಕಂತ ಅದು ಒಂದು ಇಂಪಾರ್ಟೆಂಟ್ ಇದೆ. ಯಾಕಂದರೆ ಅದರಲ್ಲಿ ಲೋಡರ್ಸ್ ಇದ್ದಾರೆ ಮತ್ತು ಕ್ಲೀನರ್ಸ್ ಇದ್ದಾರೆ, ವಾಟರ್ಮ್ಯಾನ್ಸ್, ಡ್ರೈವರ್ಸ್, ಆ ಥರ ಸುಮಾರು ಜನ ಮುನ್ಸಿಪಾಲ್ಟಿನಲ್ಲಿ ಇದ್ದಾರೆ. ಅವ್ರದ್ದು ಕೆಲಸ ನೋಡಿದ್ರು 24x7. ಬೇರೆ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಜನ ಇದ್ದಾರೆ, 10 ಗಂಟೆಗೆ ಬಂದು 6 ಗಂಟೆ 5 ಗಂಟೆಗೆ ಹೋಗಿಬಿಡ್ತಾರೆ. ಕಾಂಟ್ಯಾಕ್ಟ್ ಬೇಸ್ನಲ್ಲಿ ಯಾರ್ಯಾರು ಕೆಲಸ ಮಾಡ್ಲತ್ತಾರೆ. ಆದರೂ ಮುನ್ಸಿಪಾಲ್ಟಿ ಆಗಲಿ ಕಾರ್ಪೊರೇಷನ್ ಆಗಲಿ ಆ ಥರ ಇಲ್ಲ ಅವ್ರದ್ದು ಕೆಲಸ. ಬೆಳಗ್ಗೆ 4 ಗಂಟೆ 5 ಗಂಟೆಯಿಂದ ಅವ್ರದ್ದು ಕೆಲಸ ಸ್ಟಾರ್ಟ್ ಆಗ್ತದೆ. ಕಸ ಆಗಲಿ ನೀರಿಂದು ಆಗಲಿ ಬೇರೆ ಯಾವುದೂ ನಮ್ಮ ಡಿಪಾರ್ಟ್ಮೆಂಟ್ದು ಕೆಲಸ ಟೈಮಿಂಗ್ ಫಿಕ್ಸ್ ಇಲ್ಲ. ಅದ್ರ ಸಲುವಾಗಿ ಒಂದು ಸ್ಪೆಷಲ್ ಕೇಸ್ ಅಂತ ಮಾಡಿ ಅವರು ಇದು ಡೈರೆಕ್ಟ್ ಪೇಮೆಂಟ್ ಆಗಲಿ ಇನ್ಶೂರೆನ್ಸ್ ಆಗಲಿ ಕೊಡಿ ಅಂತ ಹೇಳತ್ತಾರೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಸಲ ಮೀಟಿಂಗ್ ಮಾಡಿದ್ದೇನೆ. ಇಲ್ಲಿ ಟೆಕ್ನಿಕಲಿ ಒಂದು ಸಮಸ್ಯೆ ಬರ್ಲತ್ತದೆ, ಫೈನಾನ್ಸ್ ಅವರು ಅಬ್ಜೆಕ್ಷನ್ ಮಾಡ್ಲತ್ತಾರೆ. ಅದ್ರ ಸಲುವಾಗಿ ಮುಖ್ಯಮಂತ್ರಿ ಅವರಿಗೆ ಜೊತೆಗೆ ಮತ್ತು ನಾನು ಬೈತಿ ಸುರೇಶ್ ಅವರು ಡಿಪ್ಟಿ CM ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆಗೆ ಒಂದು ಚರ್ಚೆ ಮಾಡಿ ಇದ್ರದ್ದು ಒಂದು ಪರಿಹಾರ 100% ಹುಡುಕ್ತೀನಂತ ಹೇಳ್ತಿರ್ತಾನೆ. ಸದನ ಮುಗಿಯುವವರೆಗೂ ಕುರ್ಚಿ ಕದನ ಇಲ್ಲ ಅಂತ ಹೇಳಿದ್ರು. ಇವತ್ತು ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಈಗ ನಾನು ಇಲ್ಲ ಇವತ್ತು ಬಂದೆ ಇಲ್ಲ ಇವತ್ತು ನಾ ಬಂದೇನೆ ಸ್ಟ್ರೈಕ್ನಲ್ಲಿ.
ಇದು ಸಪ್ರೇಟ್ ಮಾತಾಡ್ತೀನಿ ಇದ್ರ ಬಗ್ಗೆ ಬರ್ರಿ. ನಾಯಕತ್ವ ಐತೋ ಇಲ್ಲ ಸಪ್ರೇಟ್ ಮಾತಾಡ್ತೇನೆ ಬರ್ರಿ. ಇಲ್ಲಿ ಬೇಡ ಇಲ್ಲ ಇದು ಬಗ್ಗೆ ಡಿನ್ನರ್ ಪಾರ್ಟಿನೂ ಆಯ್ತು ಸರ್. ಇಲ್ಲ ಫಿರೋಜ್ ಹೈಕಮಾಂಡ್ ಹೇಳ್ತಾರೆ, ಹೈಕಮಾಂಡ್ ಮಾತು ಫೈನಲ್ ಅಂತ. ಯತೀಂದ್ರ ಸಿದ್ದರಾಮಯ್ಯ ಇಲ್ಲ ನಾ ಏನು ಹೇಳತ್ತೀನಿ ಇವತ್ತು ನಾ ಬಂದೇನೆ ಈ ಸ್ಟ್ರೈಕ್ನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಇದು ಬೇರೆ विषयाನಲ್ಲಿ ನಾ ಬೇರೆ टाइम माताडತೀನಿ. ಇವತ್ತು इधर ಬಗ್ಗೆ ಮಾತಾಡ್ತೀನಿ. मुख्यमंत्री यांच्यासह चर्चा करून आर्थिक विभागाची मंजुरी मिळवून लवकरच कर्मचाऱ्यांच्या समस्येवर तोडगा काढण्यात येईल असेही ते म्हणाले. विनोद कोलकार, KMM मराठी, बेळगाव.